ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಕಳೆದ 2.5 ವರ್ಷಗಳ ಕಾಂಗ್ರೆಸ್ನ ಆಡಳಿತ, ಪ್ರಸ್ತುತ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾಗಿರುವಂತಹ ಎಚ್ ಆಂಜನೇಯ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾಂಗ್ರೆಸ್ ಅಲ್ಲಿ ಏನಾಗ್ತಿದೆ? ಏನಾಗ್ತಾ ಇಲ್ವಲ್ಲ. ಹಿಂಗೆ ಹೇಳಿದ್ರೆ ಹೆಂಗೆ ಸರ್? ಕಾಂಗ್ರೆಸ್ನಲ್ಲಿ ಏನೂ ಆಗ್ತಾ ಇಲ್ಲ. ಕೆಲವರು ಸುದ್ದಿ ಹಬ್ಬಿಸಿ ಕೈ ಬಿಟ್ಟಿದ್ದಾರೆ. ಈಗ ಸರ್ಕಾರನೂ ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ. ಆಮೇಲೆ ನಮ್ಮ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಇಬ್ಬರು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಜೋಡಿಯಾಗಿ ಉತ್ತಮವಾದಂಥ ಕೆಲಸನ ಈ ನಾಡಿಗೆ ಮಾಡಿದ್ದಾರೆ. 5 ಗ್ಯಾರಂಟಿಯನ್ನು ಚುನಾವಣೆಯ ಮುನ್ನ ನಾವು ಭರವಸೆಯನ್ನು ಕೊಟ್ಟಿದ್ವಿ. ನಮಗೆ ಅಧಿಕಾರಕ್ಕೆ ತನ್ನಿ, ಬಡತನ ಇದೆ, ಬೆಲೆ ಏರಿಕೆ ಭಾಳ ಆಗಿದೆ, ಆ ಬೆಲೆ ಏರಿಕೆಯ ಸುಧಾರಣೆಯ ಬಗ್ಗೆ, ನಿಯಂತ್ರಣದ ಬಗ್ಗೆ ಕೇಂದ್ರ ಸರ್ಕಾರ ನಿಷ್ಕ್ರಿಯಗೊಂಡಿದೆ. ಬಡವರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಕೆಲವೇ ಶ್ರೀಮಂತರ ಪರವಾಗಿ ಅವರಿದ್ದಾರೆ. ನಾವೇನಾದರೂ ಬಡವರ ಬಗ್ಗೆ ಮತ್ತು ಆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಂಥ ಈ ಜನರಿಗೆ ಏನಾದ್ರೂ ಒಂದು ಬದುಕಿಗೆ ಒಂದು ಭದ್ರತೆ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಚುನಾವಣೆ ಮುನ್ನ ನಮ್ಮ ಪಕ್ಷ 5 ಗ್ಯಾರಂಟಿಗಳನ್ನು ಜನರಿಗೆ ಹೇಳಿತ್ತು. ಜನರು ಕೂಡ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ನ ಅಲೆ ಇತ್ತು. 5 ಗ್ಯಾರಂಟಿ ಕೊಡದೇ ಇದ್ರೂ ಕೂಡ ಬರ್ತಿದ್ವಿ. ನಾವು 125 ಅಂತೂ ಬರ್ತಿದ್ವಿ. ಏನೋ ಗ್ಯಾರಂಟಿ ಮೇಲೆ ಒಂದು 5-10 ಸೀಟ್ ಜಾಸ್ತಿ ಆಗಿರ್ಬೋದು ಅಷ್ಟೇ. ಆದರೂ ಕೂಡ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಈ ಸಾಮಾಜಿಕ ನ್ಯಾಯ ಅಂದರೆ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ. ಬಡವ್ರನ್ನ ಪಾಪ ಏನಪ್ಪ ನಿತ್ಯವೂ ಕೂಡ ಅವ್ರಿಗೆ ಹಸಿವು ಕಾಡ್ತಾ ಇದೆ. ಅದಕ್ಕೋಸ್ಕರ 5 kg ಅಕ್ಕಿ ಕೊಡ್ತಿದ್ದನ್ನು ನಾವು ಅನ್ನಭಾಗ್ಯದಲ್ಲಿ 10 kg ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಎಷ್ಟೋ ಜನರು ಬಡವರು ಮನೆಗಳು ಕರೆಂಟನ್ನು ಬಿಲ್ಲನ್ನು ಕಟ್ಟಲಿಕ್ಕಾಗದೆ ಕತ್ತಲೇ ಇರೋದನ್ನು ನಾವು ನೋಡಿದ್ದೀವಿ. ಇದಕ್ಕೇನಾದ್ರೂ ಫ್ರೀಯಾಗಿ ಕರೆಂಟ್ ಕೊಡಬೇಕು. ಇವ್ರಿಗೆ 100 ಯೂನಿಟ್ ಕೊಟ್ಟಿದ್ರೆ ಸಾಕಾಗಿರೋದು. ಇವತ್ತು 200 ಯೂನಿಟನ್ನು ಉದಾರವಾಗಿ ನಮ್ಮವ್ರು ಕೊಟ್ಟರು. ಆಮೇಲೆ ಮಹಿಳೆಯರಿಗೆ ನಾವು 2,000 ರೂಪಾಯಿ ಕೊಡೋಣ, ಅವ್ರ ಕಷ್ಟನ ನಿಭಾಯಿಸ್ಕೊಳ್ಳಿಕ್ಕೆ. ಕಷ್ಟದಲ್ಲಿದ್ದಾರೆ. ಎಲ್ಲ ಬೆಲೆಗಳು, ದಿನನಿತ್ಯದ ಎಲ್ಲ ದವಸ ಧಾನ್ಯಗಳ ಬೆಲೆಗಳೆಲ್ಲ ಏರಿದೆ. ಜೀವನ ಮಾಡೋದು ಸುಮ್ಮನೆ ದುಸ್ಸಾಹಸ. ಅದಕ್ಕೆ ನೆರವಾಗಲಿ ಅಂತ 2,000 ರೂಪಾಯಿನ ನಾವು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ವಿ. ಆಮೇಲೆ ಮಹಿಳೆಯರು, ಎಷ್ಟೋ ಮಹಿಳೆಯರು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಬಂದಿಲ್ಲ. ಎಷ್ಟೋ ಜನ ಮೈಸೂರು ನೋಡಿಲ್ಲ, ಎಷ್ಟೋ ಜನ ಉಡುಪಿ ನೋಡಿಲ್ಲ ಅಲ್ವಾ, ಎಷ್ಟೋ ಜನ ಧರ್ಮಸ್ಥಳ ನೋಡಿದವರು ಇದ್ದಾರೆ. ರಾಜ್ಯದ ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಸುತ್ತಾಡಿರ್ಬೋದು. ಅವ್ರ ತವ್ರ ಮನೆಗೆ ಹೋಗ್ಬೋದು, ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೋದು. ಮಹಿಳೆಯರು, ಎಲ್ಲ ಮಹಿಳೆಯರಿಗೂ, ನಿಮ್ಮನ್ನು ಒಳಗೊಂಡು ಎಲ್ಲ ಮಹಿಳೆಯರಿಗೂ ಕೂಡ ಇವತ್ತು ನಮ್ಮ KSRTC ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ವ್ಯವಸ್ಥೆನ ಕಲ್ಪಿಸಿದ್ವಿ. ನಿರುದ್ಯೋಗಿ ಯುವಕರಿಗೆ ಅವ್ರಿಗೂ ಕೂಡ ಅವ್ರ ಬದುಕಿನಲ್ಲಿ ಎಷ್ಟೋ ಜನ ಅರ್ಜಿ ಹಾಕ್ಲಿಕ್ಕೆ ಹಣ ಇಲ್ಲದೆ ಇರತಕ್ಕಂಥವ್ರಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಒಂದು ಅಲ್ಪ ಪ್ರಮಾಣದ ಸ್ಟೈಪೆಂಡ್ ಕೊಡುವಂಥ ಕೆಲಸನೂ ಕೂಡ ನಾವು ಮಾಡಿದ್ವಿ. ಏನು 5 ಗ್ಯಾರಂಟಿ ಹೇಳಿದ್ವಲ್ಲ, 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದಾಗ, ಸರ್ಕಾರ ರಚನೆ ಆದಾಗ ಈ ಸರ್ಕಾರ ದಿವಾಳಿ ಆಗಿಬಿಡ್ತೈತಿ. ಇದನ್ನೆಲ್ಲ ಕೊಟ್ಟರೆ 60,000 ಕೋಟಿ ಹಣನ ಈ ಜನರಿಗೆ ಹಂಚಿದ್ರೆ ಇವ್ರು ಇನ್ನೇನು ಮಾಡ್ತಾನೆ ಸಿದ್ದರಾಮಯ್ಯ? ಇದು ಗ್ಯಾರಂಟಿ ಪಾಕಿಸ್ತಾನ ಆಗುತ್ತೆ, ಇಲ್ಲ ಶ್ರೀಲಂಕಾ ಆಗುತ್ತೆ, ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗುತ್ತೆ. ಇಷ್ಟೆಲ್ಲ ಕೊಡಬಾರ್ದಾಗಿತ್ತು, ಇಷ್ಟೆಲ್ಲ ಮಾಡಬಾರ್ದಾಗಿತ್ತು ಅಂತ ಯಾರು ಹೇಳಿದ್ದು? ವಿರೋಧ ಪಕ್ಷದವರು. ಅದು ಹೇಳಬಾರ್ದು. ವಿರೋಧ ಪಕ್ಷದವ್ರು ನೀವು ಕೊಟ್ಟಿದ್ದೀರಾ ಅವ್ನು ಕೊಡಿ ಅಂತ ಹೇಳಬೇಕು, ಇಲ್ಲ ಮಾರ್ಗ ಹೇಳಬೇಕು. ನೀವು ಮಾತು ಕೊಟ್ಟಿದ್ದೀರಾ, ಆ ಮಾತಿನಂತೆ ನಡ್ಕೋಬೇಕು. ಜನ ನಿಮ್ಮನ್ನ ಈ ರೀತಿ ಭರವಸೆ ಕೊಟ್ಟಿದ್ರಿಂದ ಇದೆಲ್ಲ ನಮಗೆ ಸಿಗುತ್ತೆ ಅಂತ ಹೇಳಿ ಜನ ಇಷ್ಟಪಟ್ಟು ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಗೆಲ್ಲಿಸಿ ಆದಮೇಲೆ ನೀವು ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಬೇಕು. ಅದು ಬಿಟ್ಟು ದಿವಾಳಿ ಎದ್ದು ಹೋಗುತ್ತೆ ಅಂತಂದೆಲ್ಲ ಹೇಳಿದರು. ಆದರೆ ಸಿದ್ದರಾಮಯ್ಯ ಒಬ್ಬ ಆರ್ಥಿಕ ತಜ್ಞ. ಇಡೀ ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ಕೊಡಲಾರದಂಥ ಬಡವರಿಗೆ ಉಡುಗೊರೆಯನ್ನು ಕೊಟ್ಟು ಅವರ ಬದುಕಿನಲ್ಲಿ
ಬೆಳಕನ್ನು ಚೆಲ್ಲಿದಂಥ ಒಬ್ಬ ಸಮಾಜ ಸಮಾಜ ಸುಧಾರಕ. ಆಮೇಲೆ ನಂಬರ್ 1 ಮುಖ್ಯಮಂತ್ರಿ, ದೇಶದಲ್ಲೇ ನಂಬರ್ 1 ಮುಖ್ಯಮಂತ್ರಿ. ಇವರು ಎಲ್ಲ ಯಾವಾಗಿಂತ ಇಷ್ಟೆಲ್ಲ ಕಾರ್ಯಕ್ರಮನ ಪ್ರಕಟಿಸಿ ಅನುಷ್ಠಾನಕ್ಕೆ ತಂದು ಯಶಸ್ವಿ ಆದರೂ ಇತರ ರಾಜ್ಯದಲ್ಲೂ ಕೂಡ ಯಾರು ಇದನ್ನು ಕೊಡೋದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಂಥ BJP ಅವರು ಕೂಡ ಇದನ್ನೇ ಅನುಸರಿಸಿ ಇದನ್ನ ಕಾಪಿ ಮಾಡಿದರು. ಇನ್ನೂ ಅಡ್ವಾನ್ಸ್ ಆಗಿ ಹೋದರು. ಬಿಹಾರದಲ್ಲಿ ಏನು ಮಾಡಿದರು, ಅಡ್ವಾನ್ಸ್ ಆಗಿ ದುಡ್ಡು ಹಾಕ್ಬಿಟ್ರು. 10,000 ಮಹಿಳೆಯರಿಗೆ ಕೊಡ್ತೀವಿ ಅಂತಂದೇಳಿ ಚುನಾವಣೆ ನಡೀತಾ ಇದೆ, ನಡೆಯೋ ಸಂದರ್ಭದಲ್ಲೆಲ್ಲ ದುಡ್ಡು ಹೋಯ್ತು ಅವ್ರಿಗೆ. ಅವರು ಹಂಗೆ ಮಾಡಿದರು. ಸರಿ, ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಎಷ್ಟು ಉಲ್ಲೇಖ ಮಾಡಿದ್ರಿ, ಮಾತಾಡಿದ್ರಿ ನೀವು, ಅದು ಹಾಗೆ ಚರ್ಚೆಗೆ ಬಂತು. 2.5 ವರ್ಷಗಳಲ್ಲಿ ಆಗಾಗ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಾಯಿತು. ನೀವು ಹೇಳ್ಬೋದು ಇದು ಜನಸಾಮಾನ್ಯರು ಅವರು ಇವರು ಮಾತಾಡ್ತಿದ್ದಾರೆ ಅಂತ. KN ರಾಜಣ್ಣ ಅವರಿಂದ ಹಿಡಿದು ಹಲವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಕಾಂಗ್ರೆಸ್ ನಾಯಕರೇ. ಹಂಗಾಗಿ ಕೇಳೋದು, ಈ ಇಬ್ಬರ ಜಟಾಪಟಿಯಲ್ಲಿ ಮೂರನೇವ್ರಿಗೆ ಏನಾದರೂ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆಯಾ? ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಮಯ ಜಾಸ್ತಿ ತಗೋತಾ ಇದೆಯಾ, ಅಥವಾ ಅಳದು ತುಗಿ ಒಳ್ಳೆ ನಿರ್ಧಾರಕ್ಕೆ ಬರೋಕ್ಕೆ ಈ ಸಮಯವನ್ನ ವಿನಿಯೋಗಿಸ್ತಾ ಇದೆಯಾ? ಈಗ ನೋಡಿ ಅಮ್ಮ, ಹೈಕಮಾಂಡು ಭಾಳ ನಮ್ಮ ಸ್ಟ್ರಾಂಗ್ ಇದೆ ನಮ್ಮದು. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳುವಂಥ ಶಿಸ್ತಿನ ಸಿಪಾಯಿಗಳು ಅವರಿಬ್ಬರು ಕೂಡ. ಸಿದ್ದರಾಮಯ್ಯನವರು ಎಷ್ಟೋ ಸರಿ ಹೇಳಿದ್ದಾರೆ, ನಾನು 5 ವರ್ಷ ಈ ರಾಜ್ಯದ ಜನ ನನ್ನನ್ನು ಆರಿಸಿದ್ದಾರೆ, 5 ವರ್ಷ ನಾನು ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಟ್ಕೊಂಡು ಆಡಳಿತ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಆಗಲಿ ಅಂತಲೂ ಕೂಡ ಹೇಳಿದರು. ಆಲ್ ದಿ ಬೆಸ್ಟ್ ಅಂತ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ಅವರಿಬ್ಬರ ಮಧ್ಯದಲ್ಲಿ ಏನಾಗಿದೆ ಗೊತ್ತಿಲ್ಲ. ಈಗ ಇತ್ತೀಚೆಗೆ 1 ವಾರದಿಂದ ಸುಮ್ಮನೆ ಇದು ಭಾಳ ಸುದ್ದಿ ಹರಡ್ತಾ ಇದೆ. ಇವ್ರು ರಾಜೀನಾಮೆ ಕೊಡಬೇಕು, ಇವ್ರು ಹಿಂಗೆ ಒಪ್ಪಂದ ಆಗಿತ್ತು, ಮಾತು ಕೊಟ್ಟಿದ್ರು, ಅದೆಲ್ಲ ಕೊಟ್ಟಿದ್ರು ಅಂತ. ನಾನು ಮಾತು ಕೊಟ್ಟಿದ್ದು ಗ್ಯಾರಂಟಿ ಬಗ್ಗೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಮುಖ್ಯಮಂತ್ರಿ ನಾವು ಏನು ಮಾತು ಕೊಟ್ಟಿದ್ದು ನಾವು ಮಾತಿನಂತ ನಡ್ಕೊಂಡಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಸುದ್ದಿ ನಿಮಗೆ ಗೊತ್ತಿದೆ. ಈ ಮಧ್ಯದಲ್ಲಿ ಇಷ್ಟೆಲ್ಲ ಗೊಂದಲ ಎಲ್ಲ ಆಗ್ತಿರುವಾಗ ನಾವು ಕೂಡ ಹೇಳೋದು ಹೈಕಮಾಂಡ್ನಲ್ಲಿ ವಿನಂತಿ ಮಾಡಿದ್ದೀವಿ, ಇವರಿಬ್ಬರು ನಾಯಕರನ್ನ ಕರೆಸಿ ತಕ್ಷಣವೇ ಈ ಗೊಂದಲನ ನಿವಾರಣೆ ಮಾಡಿ ಆಡಳಿತದ ಮೇಲೆ ಮತ್ತು ಜನಸಾಮಾನ್ಯ ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು. ಪಕ್ಷದ ಇಮೇಜು ಕೂಡ ಕಡಿಮೆ ಆಗಬಾರ್ದು. ಇವತ್ತು ನಮ್ಮ ಪಕ್ಷ ಒಳ್ಳೆ ಇಲ್ಲಿ ಸ್ಟ್ರಾಂಗ್ ಇದೆ, ಕರ್ನಾಟಕದಲ್ಲಿ ಭಾಳ ಸ್ಟ್ರಾಂಗ್ ಇದೆ. ಎಲ್ಲ ನಾಯಕರುಗಳು ಭಾಳ ಸ್ಟ್ರಾಂಗ್ ಇರೋಂಥ ನಾಯಕರಿದ್ದಾರೆ ನಮ್ಮಲ್ಲಿ. BJPಯಲ್ಲಿ ನೋಡಿದರೆ ಹೋಲಿಸಿದ್ರೆ ಅಂದರೆ ಅಲ್ಲಿ ನಾಯಕತ್ವನೇ ಇಲ್ಲ. ಇಲ್ಲಿ ಒಳ್ಳೊಳ್ಳೆ ನಾಯಕರೆಲ್ಲ ಇದ್ದಾರೆ. ಅದರಿಂದ ನೀವು ಬಡವರಿಗೆ ಕೆಲಸ ಮಾಡ್ತಿದ್ದೀವಿ, ನಾಡಿನ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಆಗಿಲ್ಲ. ಈ ಕಾರಣದಿಂದ ಹೈಕಮಾಂಡ್ ಅವರು ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರಿಬ್ಬರನ್ನು ಕರೆಸಿ ಏನಾಗಿದೆ ಅನ್ನೋದು ಹೇಳಿ ಬದಲಾವಣೆ ಇಲ್ಲ ಅಂತ ಹೇಳಬೇಕು. ಇಲ್ಲ ಏನಾದರೂ ಮಾತು ಕೊಟ್ಟಿದ್ದಂದ್ರೆ ಅದೇನು ಮಾತಿದೆಯೋ ಆ ಮಾತಿನಂತ ಆಗಬೇಕು ಅಷ್ಟೇ. ಸ್ವಾಮೀಜಿಗಳ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಈಗ ಅಹಿಂದ ಅಂದಾಗ ಅವರಿಗೆ ಸಂಬಂಧಪಟ್ಟ ಸ್ವಾಮೀಜಿಗಳು ಮುಖ್ಯವಾಹಿನಿಗೆ ಬಂದು ಮಾತಾಡೋದು, ಇತ್ತ ಕಡೆ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸ್ವಾಮೀಜಿಗಳು ಬಂದು ಮಾತಾಡೋದು, ಇದು ಜನಸಾಮಾನ್ಯರಲ್ಲಿ ಯಾವ ಭಾವನೆ ತಂದಿದೆ ಅಂದ್ರೆ ಸರ್, ರಾಜ್ಯದಲ್ಲಿ ಕೆಲವೊಂದು ಜ್ವಲಂತ ಸಮಸ್ಯೆಗಳಿದ್ದಾಗ ಈ ಸ್ವಾಮೀಜಿಗಳು ಮುಂದೆ ಬರಲ್ಲ, ರಾಜಕೀಯ ಅಂದಾಗ ತಮ್ಮ ಸಮುದಾಯವನ್ನ ಪ್ರತಿನಿಧಿಸೋದಕ್ಕೆ ಬಂದ್ಬಿಡ್ತಾರಲ್ಲ, ಈ ಥರದೊಂದು ಭಾವನೆ ಹುಟ್ಟುಬಿಟ್ಟಿದೆ. ಸ್ವಾಮೀಜಿಗಳು ಎಲ್ಲರಿಗೂ ಸ್ವಾಮಿಗಳಾಗಿರ್ಬೇಕು ಅನ್ನೋದು ನನ್ನ ವಿನಂತಿ ಅಲ್ವಾ. ಏನಾದ್ರೂ ಅಕಸ್ಮಾತ್ ಇಲ್ಲಿ ಬಡವರ ಬಗ್ಗೆ, ರೈತರ ಬಗ್ಗೆ, ನಾಡಿನ ಬಗ್ಗೆ ಧಕ್ಕೆ ಆದಾಗ ಅವ್ರ ಮಧ್ಯಪ್ರವೇಶ ಮಾಡಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಬೇಕು ಅವರು ಅಲ್ವಾ. ಏನೋ ಅವರು ಸಮುದಾಯ ಅಂತಂದೇನು ಹೇಳಿರ್ಬೋದು, ಅದ್ರ ಬಗ್ಗೆ ನಮ್ಮನೇನು ಆಕ್ಷೇಪ ಇಲ್ಲ. ಸ್ವಾಮೀಜಿಗಳ ಬಗ್ಗೆ ನಾವು ಮಾತಾಡೋಕ್ಕೂ ಕೂಡ ಆಗಲ್ಲ, ನಿಮಗೆ ಗೊತ್ತಿದೆ. ನೋಡೋಣ ಏನಾಗುತ್ತೆ. ರೈಟ್ ಸರ್. ಕರ್ನಾಟಕದಲ್ಲಿ ವಿಶೇಷವಾಗಿ ಸುದೀರ್ಘ ಅವಧಿಯಲ್ಲಿ ನಾವು ಅಧಿಕಾರವನ್ನು ಯಾರು ನಡೆಸಿದ್ದಾರೆ ಅಂದರೆ ಕಾಂಗ್ರೆಸ್ ಅಂತ ತಗೋಬೋದು ಸರ್. ಈ ಕಾಂಗ್ರೆಸ್ನಲ್ಲಿ ಒಂದು ಕೂಗಿದೆ, ದಲಿತರು ಕೂಡ ಆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು ಅಂತ. ಈ ಸಲ ಏನಾದರೂ ಅವಕಾಶ ಇದೆಯಾ? ಈಗ ದಲಿತರಿಗೆ ಒಂದು ಅವಕಾಶ ಸಿಕ್ಕಿತ್ತು 2008ರಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು KPCC ಅಧ್ಯಕ್ಷರಿದ್ದರು, ಅವರೇ ಮುಖ್ಯಮಂತ್ರಿ ಅಂತೇಳಿ ಬಿಂಬಿಸಿ ನಾವು ಚುನಾವಣೆಗೆ ಹೋದ್ವಿ. ಆ ಸಂದರ್ಭದಲ್ಲಿ ಜನ ನಮ್ಮನ್ನು ಆರಿಸಿ ಬಿಟ್ಟಿದ್ನೆಂದರೆ, ಬಹುಮತ ಬಂದಿದ್ನೆಂದರೆ ಅವರೇ ಮುಖ್ಯಮಂತ್ರಿಗಳು ಆಗ್ತಾಯಿದ್ರು.
ಈಗ ಚುನಾವಣೆ ಆಗಿದೆ ಇಬ್ಬರು ನಾಯಕತ್ವದಲ್ಲಿ. ಆಮೇಲೆ ಶಾಸಕಾಂಗ ಸಭೆ ಆಗಿ ಶಾಸಕರೆಲ್ಲರೂ ಕೂಡ ಆಯ್ಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಹೌದು, ಆಯ್ಕೆ ಮಾಡಿ ಆಮೇಲೆ ಅವ್ರ ಅಭಿಪ್ರಾಯ ತಿಳ್ಕೊಂಡು ಹೈಕಮಾಂಡ್ ಅವರು ಕೂಡ ಸಮ್ಮತಿಸಿದ್ದಾರೆ. ಶಾಸಕರ ಅಭಿಪ್ರಾಯ, ಜನಾದೇಶ, ಜನರ ಅಭಿಪ್ರಾಯ, ಆಮೇಲೆ ಅವ್ರ ವರ್ಚಸ್ಸು ಇವನ್ನೆಲ್ಲ ಗಮನಿಸಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ನಾಡಿನ ಅಭಿವೃದ್ಧಿಯ ದೃಷ್ಟಿಯಿಂದ ಹೈಕಮಾಂಡ್ ಒಂದು ಉತ್ತಮವಾದಂಥ ತೀರ್ಮಾನ ಮಾಡಿ ಸಿದ್ದರಾಮಯ್ಯನೇ ಈ ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ಅವರೇ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿ ಆದಮೇಲೆ ಅವರು ಕೂಡ ಉತ್ತಮವಾದಂಥ ಒಂದು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಿರುವಾಗ ಈ ದಲಿತ ಮುಖ್ಯಮಂತ್ರಿನ ಅವ್ರನ್ನ ನಾವು ಹೆಂಗೆ ಕೇಳೋದು, ಹಗಲೆಲ್ಲ ದಲಿತ ಮುಖ್ಯಮಂತ್ರಿ ಅಂದು ಅದು ನಮಗೆ ಅವಮಾನ ಆಗುತ್ತೆ ಅಲ್ವಾ. ಈಗ ಹೈಕಮಾಂಡು ಈಗ ಇದಾರೆ ಅವರು, ಈಗ ನಾವು ದಲಿತ ಮುಖ್ಯಮಂತ್ರಿ ಕೊಡ್ರಿ ಅಂತ ಯಾವ ಕೇಳಕ್ಕೆ ಯಾವ ಆಧಾರದ ಮೇಲೆ ಕೇಳೋದು? ಅಲ್ಲ, ಕನ್ಸಾಗಿ ಉಳ್ಕೊಂಡ್ಬಿಡುತ್ತಾ, ಮರೀಚಿಕೆ ಆಗ್ಬಿಡುತ್ತಾ ಅಂತ ಅಲ್ಲ ನೋಡಿಮ್ಮ, ಜನ ಆರಿಸ್ಬೇಕು, ಬರಬೇಕು ಅಂತ ಅವಕಾಶ ಬಂದಾಗ ಆಗುತ್ತೆ. ಈಗ ನಮಗೆ ದಲಿತರಿಗೆ ಈಗ ನೋಡಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ. 72ರಿಂದ ಅವ್ರು ಏನು ಬಂದ್ರಲ್ಲ ಅವತ್ತಿನಿಂದ ಇವತ್ತಿನವರೆಗೆ ಅಧಿಕಾರದಲ್ಲೇ ಇದ್ದಾರೆ. ಅವ್ರು ಕೇಂದ್ರದಲ್ಲಿ ಮಂತ್ರಿ ಮಾಡಿದರು, ಲೋಕಸಭೆಯಲ್ಲಿ ಅವ್ರು ಸೋತರು, ರಾಜ್ಯಸಭೆಗೆ ತಗೊಂಡ್ರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ, ಅದೇನು ಕಡಿಮೆ ಸ್ಥಾನ ಅಲ್ಲ. ಆಮೇಲೆ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದರು ದಲಿತರನ್ನ. ಸಾಕಷ್ಟು ಅವಕಾಶನ ಪಾರ್ಟಿ ಕೊಟ್ಟಿದೆ. ಇಲ್ಲಿ ದಲಿತ ನಾಯಕರು ಕೂಡ ಈಗ ಹಿಂದೆ ನಮ್ಮ ಪರಮೇಶ್ವರ್ ಅವರು ಒಳ್ಳೆ ದೀರ್ಘಾವಧಿಯ ಅಧ್ಯಕ್ಷರಾಗಿ 13ರಲ್ಲಿ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ದುರಾದೃಷ್ಟವಶಾತ್ ಅವರು ಸೋತರು. ಅದು ಬಹಳ ನೋವಾಯ್ತು ನಮಗೆ, ಅವ್ರು ಸೋತಿದ್ದು. ಅವರು ಕೂಡ ಬಹಳ ಪ್ರಯತ್ನವನ್ನ ಮಾಡಿದರು, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಈಗ ಸಮಯ ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ನೋಡ್ಬೇಕಷ್ಟೇ. ಖಂಡಿತ ಸರ್. ಈಗ ಸಿದ್ದರಾಮಯ್ಯನವರು ಅಂದಾಗ ಕರ್ನಾಟಕ ಕಾಂಗ್ರೆಸ್ಗೆ ಅನಿವಾರ್ಯನ ಸರ್? ಅವ್ರನ್ನೇನಾದ್ರೂ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ನ ಭವಿಷ್ಯಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ? ಅಲ್ಲ, ಪ್ರಶ್ನೆನೇ ಉದ್ಭವಿಸಿಲ್ಲ. ಕಾಂಗ್ರೆಸ್ಗೆ ಅವರು ಒಟ್ಟು ಕಾಂಗ್ರೆಸ್ಗೆ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಆಮೇಲೆ ರಾಹುಲ್ ಗಾಂಧಿ ಅವರು ನಮ್ಮ ಹೈಕಮಾಂಡ್ಗೂ ಕೂಡ ಗೊತ್ತಿದೆ, ಅವ್ರು ಒಳ್ಳೆ ಕೆಲಸ ಮಾಡಿದರು. 13-18 ನಾನು ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದೆ. ಅವ್ರು ಒಳ್ಳೆ ಆಡಳಿತವನ್ನು ಕೊಟ್ಟರು. ನಂತರ ಬಂದಂಥ BJP ಅವರು ಏನೇನು ಮಾಡಿದರು ಅನ್ನೋದು ಗೊತ್ತಿದೆ. ಅವರ ಜನ ವಿರೋಧಿ ನೀತಿಯನ್ನು ಪ್ರತಿಭಟಿಸಿ ಜನ ರೋಷೆದ್ದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಜನರು ಏನು ನಿರೀಕ್ಷೆ ಮಾಡಿದಾರೋ ಆ ನಿರೀಕ್ಷೆಯಂತೆ ರಾಜ್ಯದ ಅಭಿವೃದ್ಧಿ ಮಾಡುವತ್ತ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ಒಪ್ಪಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಸರ್, ಅದು ಕೆಲವರ ನಡುವೆ ಆಗಿರುವಂಥ ಒಪ್ಪಂದ. ಹಾಗಾಗಿ ಒಂದು ಪಕ್ಷ ಒಪ್ಪಂದ ಆಗಿದ್ರೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರೆ ಲಾಭನ ನಷ್ಟನ ಏನ್ ನೀವು ವಿಶ್ಲೇಷಣೆ ಮಾಡ್ತೀರಿ? ಅಲ್ಲ, ಈಗಲೇ ನಾನು ಹೇಳಕ್ಕಾಗಲ್ಲ, ಹೈಕಮಾಂಡೇ ಹೇಳ್ಬೇಕಾದ್ರು ಏನು ಮಾತು ಕೊಟ್ಟಿದ್ರು ಇಲ್ವೋ, ಯಾರು ಕುಂದ್ರಿಸ್ತಾರೋ ಯಾರು ಬಿಡ್ತಾರೋ, ಹೆಂಗೆ ಹೇಳಕ್ಕಾಗುತ್ತೆ? ಸಿದ್ದರಾಮಯ್ಯನವರು ಸುದೀರ್ಘ ಆಡಳಿತವನ್ನ ರಾಜ್ಯದ ಜನ ಕಣ್ತುಂಬಿಕೊಂಡಿದ್ದಾರೆ. ನೀವೇ ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಭಾರತದಾದ್ಯಂತ ಬೆಸ್ಟ್ ಮುಖ್ಯಮಂತ್ರಿ ಯಾರು ಅಂದ್ರೆ ಅಫ್ಕೋರ್ಸ್ ಸಿದ್ದರಾಮಯ್ಯನವರ ಹೆಸರೇ ಹೇಳ್ತಾರೆ. ಹಾಗಾಗಿ ಬಡವರ ಬಂಧು, ಹೌದು, ಬಡವರ ಪರವಾಗಿ, ಹೌದು, ಅಷ್ಟು ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂತ ಮುಖ್ಯಮಂತ್ರಿ. ಆ ಸ್ಥಾನದಲ್ಲಿ DK ಶಿವಕುಮಾರ್ ಒಂದ್ ಪಕ್ಷ ಕೂತ್ಕೊಂಡ್ರು ಅಂದ್ರೆ ಅದನ್ನ ಜನ ಒಪ್ಕೋತಾರೆ ಅಂತ ಅನ್ಸುತ್ತ? ಅದೇ ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಈಗ ಪಾರ್ಟಿ ಏನು ಮಾಡುತ್ತೋ, ಯಾರು ನೋಡಮ್ಮ, ಮುಖ್ಯಮಂತ್ರಿ ಮಾಡಬೇಕಾದವರು ಹೈಕಮಾಂಡು, ಆಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸೋರು ಶಾಸಕರು, ಆಮೇಲೆ ಸ್ವಲ್ಪ ಜನಾಭಿಪ್ರಾಯ, ಅವ್ರ ವರ್ಚಸ್ಸು, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಮಾಡುತ್ತೆ. ಸಿದ್ದರಾಮಯ್ಯನವರು ಅಂದಾಗ ಬಡವರ ಬಂಧು, ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಹೊಸ ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಬರುತ್ತೆ. ಈ ರೀತಿ ಇರುವುದರಿಂದಾಗಿ ಸುದೀರ್ಘವಾಗಿ ಅವರು ಕೂಡ ಆಡಳಿತವನ್ನ ನಡೆಸಿದ್ದಾರೆ. ಮತ್ತು ಅತಿ ಹೆಚ್ಚು ಅವಧಿಯಲ್ಲಿ ಅಧಿಕಾರವನ್ನ ನಡೆಸ್ತವ್ರು ಯಾರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಅಂತ ನಾವು ನೋಡೋದಾದ್ರೆ ದೇವರಾಜ್ ಅರಸು ಅವರು. ಆ ಒಂದು ರೆಕಾರ್ಡ್ ಅನ್ನು ಬ್ರೇಕ್ ಮಾಡಬೇಕು ಅನ್ನುವಂಥ ಇಚ್ಛೆ, ಆಸೆ ಅವರ ಅನುಯಾಯಿಗಳಲ್ಲಿ, ಬೆಂಬಲಿಗರಲ್ಲಿ, ಕಾರ್ಯಕರ್ತರಲ್ಲಿ ಇದೆ ಅನ್ನುವಂಥ ಮಾತಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಹಜವಾಗಿಯೇ ಈಗ ಅವರು ಬಹು ವರ್ಷಗಳ ಕಾಲ, ಬಹುದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದು ಭಾಳ ಜನರು ಅವ್ರ ಬೆಂಬಲಿಗರು
ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ದೇವರಾಜ ಅರಸರು ಅವಧಿ ಇನ್ನೇನು ಸ್ವಲ್ಪ ದಿನ ಇದೆ ಅಷ್ಟೇ. ಅವರಿಗಿಂತ ಹೆಚ್ಚಿನ ಅವಧಿನ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬೇಕು ಅನ್ನೋದು ಕೂಡ ಬಹಳ ಜನರ ಅಭಿಪ್ರಾಯ ಇದೆ. ಈಗ ಮುಂದಿನ ಬಡ್ಜೆಟ್ ಮಂಡಿಸಿದ್ರೆ ಅವರು ಅವಧಿ ಬ್ರೇಕ್ ಆಗುತ್ತೆ. ನಿಜ ನಿಜ. ಸಿದ್ದರಾಮಯ್ಯನವ್ರನ್ನ ಸರ್ ಕೆಳಗಿಳಿಸುವುದಕ್ಕೆ ನೀವೇ ಹೇಳಿದ ಹಾಗೆ ಕಾರಣಗಳೇ ಇಲ್ಲ ಸರ್. ಒಂದೊಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾರೆ, ಸರ್ವೆಯಲ್ಲೂ ಅವ್ರದೇ ಹೆಸರಿದೆ. ಬಡವರಿಗೆ ಯಾರು ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರ ಹೆಸರು ಹೇಳ್ತಾರೆ. ಇವತ್ತಿಗೂ ಮಹಿಳೆಯರ ಹತ್ರ ಉಳಿದ್ರೆ ನಮ್ಮ ಸಿದ್ದರಾಮಣ್ಣ 2,000 ರೂಪಾಯಿ ಕೊಡ್ತಾರೆ, ನಾವು ಬಸ್ಸಲ್ಲಿ ನೋಡಿ ಫ್ರೀಯಾಗಿ ಓಡಾಟವನ್ನ ಮಾಡ್ತಾ ಇದ್ದೀವಿ, ಈ ರೀತಿಯ ಹೆಸರುಗಳನ್ನ ಹೇಳ್ಕೊಂಡು ಬಂದಿರೋದ್ರಿಂದಾಗಿ ಸಿದ್ದರಾಮಯ್ಯನವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ ಕೂಡ ಮನ್ಸು ಮಾಡಲ್ವೇನೋ ಅನ್ನೋ ಒಂದು ವಾತಾವರಣ ಇದೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ನೋಡೋದಾದ್ರೆ ಹೈಕಮಾಂಡ್ ಇವರಿಗೆ ಆ ಸ್ಥಾನ ಕೊಡಬಾರ್ದು ಅನ್ನೋದಕ್ಕೆ ಏನಾದರೂ ಕಾರಣಗಳು ಬೇಕಲ್ಲ ಸರ್? ಏನಾದರೂ ಸಿಗ್ತಿದೆಯಾ? ಏನಾದರೂ ಯೋಚನೆಗಳು ಈ ಕಾರಣಕ್ಕೆ ಬೇಡ ಹಂಗೆ ಅಲ್ಲ? ಹಂಗೆ ಹೇಳೋದು ಅಲ್ಲ. ಈಗ ಅವರು ಈಗ ಮುಖ್ಯಮಂತ್ರಿಗಳು ಆಗ್ತೇನೆ ಅನ್ನೋ ಪಾಪ ಅವರ ಅಭಿಲಾಷೆ ಅವರು ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿಲ್ಲ. ನಿಜ. ಈಗ ಅವರಂತೆ ಭಾಳಷ್ಟು ಜನ ನಮ್ಮ ಲೀಡರ್ ಇದ್ದಾರೆ. ಹೌದು, ಭಾಳ ಜನ ಇದ್ದಾರೆ. ನಾವು ಮುಖ್ಯಮಂತ್ರಿಗಳಾಗಬೇಕು ಅಂತಂದು ಹೇಳ್ಬಿಟ್ಟು. ಹೌದು ಹೌದು, ಅದು ಕೂಡ ತಪ್ಪಲ್ಲ. ಆದರೆ ಸರ್ಕಾರ ನಡೆಸಿರ್ತಕ್ಕಂಥದ್ದು ಅದು ಹಿನ್ನೆಲೆ ಮತ್ತು ಹೈಕಮಾಂಡು ಅದೆಲ್ಲದನ್ನು ಕೂಡ ಗಮನಿಸಿ ಯಾರು ನಾಯಕರನ್ನಾಗಿ ಇಡಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಅವ್ರ ನಿರ್ಧಾರದಂತೆ ನಡ್ಕೊಳ್ಳೋರು ನಾವು. ಸಹಜ ಸರ್. ಈ ಗೊಂದಲದ ವಾತಾವರಣದಲ್ಲಿ ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಆದರೂ ಕೂಡ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರನ್ನು ಕೂಡ ಹೊರತುಪಡಿಸಿ ನೋಡೋದಾದ್ರೆ ಇವರು ಸೂಕ್ತ ಅಂತ ಏನಾದರೂ ಹೇಳ್ಬೋದಾ? ಇಲ್ಲ, ಹಂಗೆ ಹೇಳ್ಬಾರ್ದು. ಓಕೆ ಓಕೆ. ನಮ್ಮ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಬಗ್ಗೆ ಅಭಿಮಾನ ಇದೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಒಬ್ಬ ಉತ್ತಮವಾದಂಥ ಸಂಘಟಕ. ಮೇಲಾಗಿ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾಗ ನಾನು 89ರಿಂದ 95ರವರೆಗೆ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಿದ್ದೆ. ಆಗ ಡಿ ಕೆ ಶಿವಕುಮಾರ್ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದರು. ಅವಾಗಿನಿಂದಲೂ ಕೂಡ ಒಳ್ಳೆಯ ಸಂಘಟಕ, ಹೋರಾಟಗಾರ. ಮೊನ್ನೆನೂ ಕೂಡ ಒಳ್ಳೆಯ ಸಂಘಟನೆ ಅಧ್ಯಕ್ಷರಾದರೂ ಸಂಘಟನೆ ಮಾಡಲೇಬೇಕು, ಮಾಡಿದ್ದಾರೆ. ಇವರು ಮಾಡಿದ್ದಾರೆ. ಹಿಂದೆ ನಮ್ಮ ಇವರು ಪರಮೇಶ್ವರ್ ಅವರು ಕೂಡ 13ರಿಂದ 18ರಲ್ಲಿ ಅವ್ರ ಕೊಡುಗೆನೂ ಜಾಸ್ತಿ ಇದೆ, ಇವ್ರ ಕೊಡುಗೆನೂ ಜಾಸ್ತಿ. ಅಧ್ಯಕ್ಷರಾದ್ಮೇಲೆ ಮಾಡಲೇಬೇಕು, ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿನ ನಿರ್ವಹಿಸಿದ್ದಾರೆ. ಆದ್ರೂ ಸರ್ ಆಗಸ್ಟ್ ಇಂದ ಅಂತ ನಾನು ಅನ್ಕೋತೀನಿ. ಆಗಸ್ಟ್ ಕ್ರಾಂತಿ ಅಂತೆ, ಸೆಪ್ಟೆಂಬರ್ ಕ್ರಾಂತಿ ಅಂತೆ, ಅಕ್ಟೋಬರ್ ಅಂತೆ, ನವೆಂಬರ್ ಅಂತೆ, ಈಗ ಡಿಸೆಂಬರ್ಗೆ ಹೋಗುತ್ತಾ ಅಥವಾ ಸಂಕ್ರಾಂತಿಗೆ ಪೋಸ್ಟ್ಪೋನ್ ಆಗುತ್ತಾ, ಇಲ್ಲ 2 ದಿವಸದಲ್ಲಿ ಇತ್ಯರ್ಥ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ನಿಮ್ಮ ಉತ್ತರ ಸರ್? ಏನೂ ಆಗಲ್ಲಮ್ಮ, 1 ದಿನ 2 ದಿನ ಯಾವುದು ಏನಾಗಲ್ಲ. ಹೈಕಮಾಂಡ್ ಅವರು ಕರೆಸಿ ಮಾತಾಡಿ ಈಗ ಸದ್ಯ ಯಾವುದು ಇಲ್ಲ, ಸುಮ್ಮನೆ ಇರ್ರಿ, ಕೆಲಸ ಮಾಡ್ಕೊಂಡು ಹೋಗಿ, ಗೊಂದಲ ಸೃಷ್ಟಿ ಮಾಡಬೇಡ್ರಿ ಅಂತಂದು ಹೇಳ್ಬೋದು ಅನ್ನೋ ನನಗಿದೆ. ಎಷ್ಟೋ ಸರ್ತಿ ನಮ್ಮ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು, ಬಾಯಿ ಮುಚ್ಕೊಂಡಿರ್ಬೇಕು ಅಂತಾನು ಕೂಡ ಹೇಳಿದ್ದಾರೆ, ಕಠೋರವಾಗಿ ಹೇಳಿದ್ದಾರೆ. 4 ದಿವಸ ಸುಮ್ಮನಿದ್ರು ಸರ್, ಅವ್ರು ಹಂಗೆ ಹೇಳಿದ್ದಾರೆ. ಅವರು ಕೂಡ ಏನಿಲ್ಲ, ಸುರ್ಜೇವಾಲಾ ಅವರು ಕೂಡ ಇಲ್ಲಿ ಬಂದಾಗ ಯಾವುದೇ ಬದಲಾವಣೆ ಪ್ರಶ್ನೆನೇ ಇಲ್ಲ ಈಗ ಸದ್ಯ ಅಂತ ಅವ್ರು ಹೇಳಿದ್ದಾರೆ. ಈ ಮಧ್ಯದಲ್ಲಿ ಇವರು ನಮ್ಮ ಶಾಸಕರು ಅವ್ರ ಅಭಿಪ್ರಾಯನ ಹೇಳ್ತಾ ಇರ್ತಾರೆ. ಅದಕ್ಕೆ ಬ್ರೇಕ್ ಹಾಕಕ್ಕಾಗಲ್ಲ ಅಲ್ಲ, ಹಾಕ್ತಾರೆ, ಅವ್ರು ಹಾಕಾರ. ಅವರು ಅಭಿಪ್ರಾಯ ಹೇಳಿ, ನಾನು ಹೇಳೋದೇನಂದ್ರೆ ಯಾರೇ ಅಭಿಪ್ರಾಯ ಹೇಳೋದಿದ್ರೆ ಅಲ್ಲಿ ಹೋಗಿ ಹೇಳಿ, ಬಹಿರಂಗವಾಗಿ ಮಾಧ್ಯಮದ ಮೂಲಕ ಎಲ್ಲ ಹೇಳೋದು. ಕೆಪಿಸಿಸಿ ಕಚೇರಿ ಚರ್ಚೆ ಆಗ್ಬೇಕಾಗಿರೋ ವಿಷಯ ಸರ್ ಇದೆಲ್ಲ ಅಷ್ಟೇ. ಆದ್ರೂ ಸರ್ ಈಗ ಜನಸಾಮಾನ್ಯರು ಈ ಬಿಜೆಪಿಯ ಹಗರಣಗಳಿರ್ಬೋದು, ಬಿಜೆಪಿ ತೆಗೆದುಕೊಂಡಂತ ಹೆಸರಿರ್ಬೋದು, ಮತ್ತು ನಿಮ್ಮ ನರೇಶನ್ ಆ ಟೈಮಲ್ಲಿ ಚೆನ್ನಾಗಿತ್ತು 2023ರಲ್ಲಿ PCM ಇರ್ಬೋದು, 40% ಇರ್ಬೋದು, ಆ್ಯಂಡ್ ಗ್ಯಾರಂಟಿ ವರ್ಕೌಟ್ ಆಯಿತು. ನಿಮ್ಮಲ್ಲಿ ಬಹಳ ವಿಶ್ವಾಸ ಇಟ್ಟಿದ್ರು, ಕಾಂಗ್ರೆಸ್ ಬಂದರೆ ನಮ್ಮನ್ನು ನಡೆಸ್ತಾರೆ, ಇವರೇ ನಮ್ಮ ನಾಯಕರು, ಈ ಪಕ್ಷವೇ ನಮ್ಮ ಸರ್ಕಾರ ಅಂತ ನಿರ್ಧಾರ ತಗೊಂಡ್ರು. ಈಗ ಒಂದು 6-7 ತಿಂಗಳಿಂದ ಜನಸಾಮಾನ್ಯರು ಬೇಸತ್ತಿಲ್ವ ಸರ್? ಬೇಸರ ಮಾಡ್ಕೊಂಡಿಲ್ವ ನಿಮ್ಮ ಬಗ್ಗೆ? ಜನಸಾಮಾನ್ಯರು ಅದ್ರ ಬಗ್ಗೆನೇ ಯೋಚನೆ ಮಾಡಲ್ಲಮ್ಮ. ಅವ್ರ ಜೀವನ ಆಯ್ತು, ಅವ್ರದ್ದು ಹೊಲ ಆಯ್ತು, ಕೂಲಿ ಆಯ್ತು, ಅವ್ರಿಗೆ ಅಕ್ಕಿ ಕರೆಕ್ಟಾಗಿ ಬಂತೋ ಇಲ್ಲ ಅಂತ ನೋಡ್ತಾರೆ, ಹೆಣ್ತಿಗೆ ಅಕೌಂಟಿಗೆ ದುಡ್ಡು ಹೋಯ್ತೋ ಇಲ್ಲ ಅಂತ ನೋಡ್ತಾರೆ, ನಾನು ಹೇಳ್ತೀವಿ ಬಸ್ನಲ್ಲಿ ಓದ್ಲ ಫ್ರೀ ಇಲ್ವ ಅನ್ನೋದು ನೋಡ್ತಾರೆ ಅಷ್ಟೇನೆ. ಇದನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ ಅವರು? ಸಾಮಾನ್ಯರ ಬದುಕಿಗೆ ಏನಾದ್ರೂ
ಆತಂಕ ಆಗಿದ್ರೆ, ಅಡ್ಡಿ ಆಗಿದ್ರೆ, ಅವ್ರ ಉದ್ಧಾರಕ್ಕೆ ತೊಂದರೆ ಆಗಿದ್ರೆ ಅವ್ರು ಚಿಂತೆ ಮಾಡ್ತಾರೆ. ಕಾಂಗ್ರೆಸ್ನವ್ರು ಹೈಕಮಾಂಡ್ ಅಂತ ಹೇಳ್ತಾರೆ, ಅದು ಬಲಿಷ್ಠವಾಗಿಲ್ಲ. ಹೈಕಮಾಂಡ್ ಇರೋದು ಕರ್ನಾಟಕದಲ್ಲಿ, ಸಿದ್ದರಾಮಯ್ಯನವರು ಆ ಹೈಕಮಾಂಡ್ನೇ ಎದುರಿಸ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೇನಂತೀರಿ? ಅವರೇ ಹೇಳಿದ್ದಾರೆ ಭಾಳ, ಯಾರು ಸಿದ್ದರಾಮಯ್ಯನ ಭಾಳ ವಿನಯವಾಗಿ ನಮಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀವಿ ನಾವೆಲ್ಲರೂ. ನಾನು ಇರ್ಬೋದು, ಶಿವಕುಮಾರ್ ಅವರು ಇರ್ಬೋದು, ಉಳಿದಂತೆ ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಪಡೆದು ಜನಾದೇಶ ಇವನ್ನೆಲ್ಲ ಗಮನಿಸಿ ಹೈಕಮಾಂಡು ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವ್ರು ಎಲ್ಲಿವರೆಗೂ ನೀನು ಮುಂದರ್ಸ್ಕೊಂಡು ಹೋಗಪ್ಪ ಅಂತಾರೋ ಅಲ್ಲಿವರೆಗೆ ನಾನು ಮುಂದರ್ಸ್ಕೊಂಡು ಮುಖ್ಯಮಂತ್ರಿಯಾಗಿ ನನ್ನ ಕೆಲಸ ನಾನು ಮಾಡ್ತೀನಿ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನೋ ಒಂದು ವಿನಯದ ಮಾತನ್ನು ಹೇಳಿದ್ದಾರೆ. ಎಲ್ಲೂ ಕೂಡ ಹೈಕಮಾಂಡಿನ ವಿರುದ್ಧ ಅಪಸ್ವರವನ್ನ ಅಥವಾ ಬೇರೆ ದಾಟಿಯಲ್ಲಿ ಮಾತಾಡಿಲ್ಲ ಸಿದ್ದರಾಮಯ್ಯನವರು. ಖಂಡಿತ ಬಹಳ ವಿನಯವಾಗಿದ್ದಾರೆ ಈ ವಿಷಯದಲ್ಲಿ. ರಾಹುಲ್ ಗಾಂಧಿ ಅವರು ಪ್ರತಿ ಸತಿ ಬಂದ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಏನೇನನ್ನ ಒದಗಿಸಬೇಕು ಸೂಕ್ತ ರೀತಿಯಲ್ಲಿ ಅದನ್ನು ಒದಗಿಸಿ ಅನ್ನುವಂತ ಸಲಹೆಯನ್ನ ಹಲವು ಬಾರಿ ಕೊಟ್ಟು ಹೋಗಿದ್ದಾರೆ. ಗೊಂದಲಗಳನ್ನ ನೋಡ್ತಾ ಇದ್ದಾಗ ಹೈಕಮಾಂಡ್ ಏನಾದ್ರು ನೋಡಿ, ಇದು ಕರ್ನಾಟಕ ರಾಜ್ಯದ ಸಮಸ್ಯೆ, ಜನರನ್ನ ಗೊಂದಲದಲ್ಲಿ ಇಡ್ಬಿಡಿ, ನೀವೇ ಬಗೆಹರಿಸ್ಕೊಂಬಿಡಿ, ನಮ್ವರೆಗೂ ತರಬೇಡಿ, ಈ ತರದ್ದೇನಾದ್ರು ಹೇಳೋ ಚಾನ್ಸಸ್ ಇದೆಯಾ? ಗೊಂದಲನೇ ಆಗಿಲ್ಲ ಅಂತ ನಾನು ಹೇಳೋದು. ಎಲ್ಲಿ ಗೊಂದಲ ಆಗಿದೆ, ಏನಾಗಿದೆ? ಸಭೆ ನಡೀತಿದೆ, ಕ್ಯಾಬಿನೆಟ್ ನಡೀತಿದೆ, ದಿನ ಹೋಗ್ತಾರೆ, ಅವ್ರ ಮನೆಗೆ ಇವ್ರು ಹೋಗ್ತಾರೆ, ಇವ್ರ ಮನೆಗೆ ಅವ್ರ ತಿಂಡಿ ಬರ್ರಿ ಅಂತಾರೆ. ಒಂದೇ ವೇದಿಕೆ ಮೇಲೆ ಇಬ್ರು ಅವ್ರನ್ನ ಇವ್ರು ಹೊಗಳ್ತಾರೆ, ಇವ್ರು ಅವ್ರನ್ನ ಹೊಗಳ್ತಾರೆ. ಎಲ್ಲಿ ಗೊಂದಲ ಇದೆ? ಗೊಂದಲ ಇದ್ರೆ ಯಾವ ಸಭೆಗಳು ನಡೀಬಾರ್ದು. ನೀವ್ ಹೇಳ್ತಿದ್ದೀರಾ ಸರ್, ಕಾಂಗ್ರೆಸ್ನವರು ಹಂಗೆ ಹೇಳ್ಬೇಕು ಹೇಳ್ತಾ ಇದ್ರಿ. ಬಟ್ ಹೊರಗಡೆ ಇರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಈಗ ಸಿದ್ದರಾಮಯ್ಯನವರು ಅಂದ್ರೆ ಸರ್, ಒಂದು ಪಕ್ಷ ಒಪ್ಪಂದ ಆಗಿತ್ತು ಅನ್ನೋದಾದ್ರೆ ಯತೀಂದ್ರ ಸಿದ್ದರಾಮಯ್ಯನವ್ರು ಹಿಂದೊಂದ್ಸತಿ ಮಾತನ್ನ ಹೇಳ್ತಾರೆ, ನಾನು ನೆನಪು ಮಾಡ್ತಾ ಇದ್ದೀನಿ, ನಮ್ಮ ತಂದೆಯವರು ಸಂಧ್ಯಾ ಕಾಲದಲ್ಲಿದ್ದಾರೆ, ನಮ್ಮ ತಂದೆಯವರ ಮುಂದಿನ ಉತ್ತರಾಧಿಕಾರಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅಂತೆಲ್ಲ ಹೇಳ್ತಾರೆ. ಈ ಸಂಧ್ಯಾ ಕಾಲದ ಸಂದರ್ಭದಲ್ಲಿ ಒಪ್ಪಂದ ಆಗಿದ್ರು ಕೂಡ ಈ ಸ್ಥಾನವನ್ನ ಬಿಟ್ಟು ಕೊಡದೆ ಹೋದ್ರೆ ವಚನಭ್ರಷ್ಟರು ಅಂತ ಕರೆಸ್ಕೋತಾರೆ ಅನ್ನುವಂಥ ಆತಂಕ ಏನು ಬರೋದಿಲ್ವಾ? ಅಲ್ಲ, ಅದು ಹೇಳೇ ಇಲ್ಲಲ್ಲ. ಈಗ ಯತೀಂದ್ರ ಅವರು ಹೇಳಿದ್ದೇನೆಂದ್ರೆ, ನಮ್ಮ ತಂದೆಯವರು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅವರು ರಾಜಕೀಯ ರಾಜಗುರುವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಎಲ್ಲ ಕಡೆಗೆ ಪ್ರಚಾರ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷನ ಅಧಿಕಾರ ತರುವಂತ ಕೆಲಸನ ಅವ್ರು ಮಾಡ್ತಾರೆ. ಬಟ್ ಅಧಿಕಾರಕ್ಕೆ ಬರಲ್ಲ ಅವರು. ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಅವ್ರಿಗಿಲ್ಲ. ಮುಂದೆ ನಮ್ಮ ತಂದೆಯವರ ತತ್ವ ಸಿದ್ಧಾಂತ, ಸಾಮಾಜಿಕ ನ್ಯಾಯ, ಅಹಿಂದ ಹೋರಾಟ, ಬಡವರ ಹೋರಾಟ, ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥದ್ದು, ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ನೀತಿಯನ್ನ ಒಪ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಜಾರಕಿಹೊಳಿ ಅವರು. ಅದರಿಂದ ಇವರು ಮುಂದೆ ಇವರು ಇದನ್ನ ಮುನ್ನಡೆಸ್ಬೇಕು, ಮುಂದೆ ಇವ್ರನ್ನ ನಾವು ನಿರೀಕ್ಷೆ ಮಾಡ್ತೀವಿ ಅನ್ನೋ ದೃಷ್ಟಿಯಲ್ಲಿ ಯತೀಂದ್ರ ಹೇಳಿದಾರೆ ಹೊರತು ಈಗಲೇನೆ ಅಂತ ಅಲ್ಲ. ಅವ್ರು ನಮ್ಮ ಮುಖ್ಯಮಂತ್ರಿಗಳು ಹೇಳ್ಬಿಡಿದ್ದಾರೆ, ಮುಂದೆ ನಾನು ಸ್ಪರ್ಧೆ ಮಾಡಲ್ಲ, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದು ಕಾಂಗ್ರೆಸ್ಸಿನ ಪರವಾಗಿ ಹೈಕಮಾಂಡ್ ಏನ್ ಹೇಳ್ತೋ ಆ ಕೆಲಸ ಮಾಡ್ತೀನಿ ಅಂತೇಳಿ ಒಬ್ಬ ಪ್ರಚಾರಕನಾಗಿ ಎಲ್ಲ ಕಡೆಗೆ ತಿರುಗಾಡಿ ನನಗೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕೊಟ್ಟಿದೆ, ಅದರ ಋಣದಲ್ಲಿದ್ದೀನಿ, ಆ ಋಣ ತೀರಿಸ್ಬೇಕಂದ್ರೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ತರಬೇಕು 28ಕ್ಕೆ ಅಂತಂದೇಳಿ ಅವ್ರು ಸಂಕಲ್ಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸರ್, ರಾಜ್ಯದಲ್ಲಿ ಪ್ರತಿಪಕ್ಷ ಇದೆಯಾ? ಪ್ರತಿಪಕ್ಷ ಇದೆ, ನಿಮಗೆ ಗೊತ್ತಲ್ಲ ಹೆಂಗಿದೆ ಅನ್ನೋದು. ನಾವು ಆ ಪಕ್ಷದ ಈಗ ವಿರೋಧ ಪಕ್ಷದವರು ಹೆಂಗಿರ್ಬೇಕು ಅಂತಂದು ಹೇಳಿದ್ರೆ, ಆಡಳಿತದ ವ್ಯವಸ್ಥೆಯನ್ನ ನಿಯಂತ್ರಿಸುವಂತ ಮತ್ತು ಅವರಿಗೆ ಅಂಕುಶ ಹಾಕುವಂತ ಶಕ್ತಿಶಾಲಿ ನಾಯಕರ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೆಚ್ಚು ಒಳ್ಳೆಯ ಏನು ಸಂಸದೀಯ ಪಟುವಾಗಿರ್ಬೇಕು, ಸಾಕಷ್ಟು ಅಧ್ಯಯನ ಮಾಡಬೇಕು, ಚರಿತ್ರೆ ಗೊತ್ತಿರಬೇಕು, ಸಂವಿಧಾನದ ಎಲ್ಲ ಆರ್ಟಿಕಲ್ ಕೂಡ ಹೇಳುವಂತ ನಾಲೆಡ್ಜಬಲ್ ಇರಬೇಕು. ಈ ರಾಜ್ಯದ 50 ವರ್ಷದ ರಾಜಕೀಯ ಘಟನೆಗಳನ್ನ ಅವಲೋಕನ ಮಾಡಿ ಆ ಅವಧಿಯಲ್ಲಿ ಹಿಂಗಿತ್ತು, ಈ ಅವಧಿಯಲ್ಲಿ ಹಿಂಗಿತ್ತು ಅಂತ ಹೇಳಿ ಒಂದು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂತ ವಿರೋಧ ಪಕ್ಷ ಅಗತ್ಯ. ಯಾವುದೇ ಒಂದು ಪಕ್ಷ ಆಡಳಿತ ಪಾರ್ಟಿ ಉತ್ತಮ ಆಡಳಿತ ಕೊಡಬೇಕಂದ್ರೆ ಅಷ್ಟೇ ಪ್ರಬಲವಾಗಿ ವಿರೋಧ ಪಕ್ಷನು ಇರಬೇಕು ಅನ್ನೋದು ಡೆಮೋಕ್ರಸಿಯಲ್ಲಿ. ಅದನ್ನ ನಾನು ನಿರೀಕ್ಷೆ ಮಾಡ್ತೀನಿ. ನಿಮ್ಮ ಬಗ್ಗೆ ಹೇಳೋದಾದ್ರೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಾಣ್ತಿತ್ತು ಅಂದ್ರೆ ನಿಮ್ಮ ಕೆಲಸಗಳಿಂದ,
ಸೊ ಆ ಅನುಭವಗಳನ್ನ ಒಂದೆರಡು ಮಾತುಗಳಲ್ಲಿ ಹೇಳ್ಕೊಳ್ಬೋದಾ? ನೋಡಿ ಅಮ್ಮ, ನಾನು 1975ರಲ್ಲಿ 76ರಲ್ಲಿ ರಾಜಕಾರಣಕ್ಕೆ ಬಂದವನು ನಾನು. ಆಗ ನಾವು ಗೊತ್ತಲ್ಲ, ನಾವೊಂದು ಅಸ್ಪೃಶ್ಯ ಸಮುದಾಯದಿಂದ ಬಂದಂಥವ್ರು. ಆಗ ಭಾಳ ಕಷ್ಟಕರ, ಎಲ್ಲರಿಗೂ ಊಟಕ್ಕೋಸ್ಕರ ನಮ್ಮ ಮನೆ ಮುಂದೆ ಎಷ್ಟೋ ಜನ ನಮ್ಮ ಕಣ್ಣೆದುರಿಗೆ ಊಟ ಇಲ್ದಲೆ ಸತ್ತರನ್ನು ನಾನು ನೋಡಿದ್ದೀನಿ. ಕೂಲಿ ಕೂಲಿ ಅಂತ ಕೇಳ್ತಾ ಇದ್ರು ಜನ ಎಲ್ಲ, ಕೂಲಿ ಕೊಡಿ ಕೂಲಿ ಕೊಡಿ ಅಂತಂದೇಳಿ. ಅವರು ಬೆಳಗ್ಗೆ ಎದ್ದು ಕೂಲಿಗೆ ಹೋಗೋರು, ಸೂರ್ಯ ಹುಟ್ಟಿದಿಂದ ಹಿಡಿದು ಮುಳುಗೋವರೆಗೂ ಕೂಡ ಅವ್ರ ಹೊಲದ ಗದ್ದೆಗಳಲ್ಲಿ ಕೆಲಸ ಮಾಡಿ ಅವ್ರು ಕೊಟ್ಟಷ್ಟು ಕಾಳನ್ನು ತಂದು ಆಗ ಅದನ್ನ ಹಸ ಮಾಡ್ಕೊಂಡು ಬೀಸ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ಮಲಗೋರು. ಬೆಳಗ್ಗೆ ಎದ್ದು ಹೋಗ್ಬಿಡೋರು. ಮಕ್ಕಳು ಇಲ್ಲಿ ಹೋಗ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ರಾತ್ರಿ ನಾಳೆಯ ಬಗ್ಗೆ, ಆವತ್ತಿನ ಊಟದ ಬಗ್ಗೆನೇ ಅವ್ರ ಚಿಂತೆ ಇದ್ದು. ಇಂಥ ಒಂದು ಸಮಾಜದ ಮಧ್ಯದಲ್ಲಿ ನಾನು ಬಂದಿರತಕ್ಕಂಥವನು. ನಾನು ಪೌರ ಕಾರ್ಮಿಕರ ಸಂಘಟನೆ ಮುಂಚೆ ನಾನು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಭಾಳಷ್ಟು ಜನ ಪೌರ ಕಾರ್ಮಿಕರು ವಾಸ ಮಾಡ್ತಾರೆ. ಎಲ್ಲ ನಮ್ಮ ಸಂಬಂಧಿಕರು, ಅವರು ಇವರು ಎಲ್ಲರೂ ಕೂಡ ಕಸ ಗುಡಿಸುವಂಥ ಕೆಲಸ ಮಾಡ್ತಾರೆ. ಅವ್ರನ್ನ ಭಾಳ ಶೋಷಣೆ ನಡೀತಾ ಇತ್ತು. ಅವ್ರಿಗೆ ಹಾಜರಾತಿ ಇರಲಿಲ್ಲ. ಹಾಜರಾತಿ, ಅವ್ರ ಹೆಸರುಗಳು ಕರೆಯೋದಾಗಲಿ, ಅವ್ರ ರಿಜಿಸ್ಟರ್ ಆಗಲಿ, ಅವ್ರಿಗೆ ಪೆನ್ಷನ್ ಆಗಲಿ, ಯಾವುದೇ ಒಂದು ಕಾಯಂಬಾಗಿರ್ತಕ್ಕಂಥ ನೌಕರಿ ಕೊಡುವಂಥ ವೇತನವಾಗಲಿ ಅದು ಯಾವುದೂ ಇರಲಿಲ್ಲ. ಇಲ್ಲಿ IPD ಸಾಲಪ್ಪನವರು ಅಂತ ಇದ್ದಾರೆ, ಬಹಳ ದೊಡ್ಡ ನಾಯಕ. ಅವರು ಇಲ್ಲಿ ಹೋರಾಟ ಮಾಡ್ತಿದ್ರು, ನಾವು ಅಲ್ಲಿ ಹೋರಾಟ ಮಾಡಿದ್ವಿ. ಅವರು ನಾವೆಲ್ಲ ಸೇರ್ಕೊಂಡು ಪೌರ ಕಾರ್ಮಿಕರ ಸಂಘಟನೆಯಿಂದ ನಾನು ಬಂದೆ, ಕಾರ್ಮಿಕರ ಇದರಿಂದ. ಜೊತೆಯಲ್ಲಿ ಯುವ ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಅಂದರೆ ಏನೋ ನಮಗೆ ಒಳ್ಳೆಯ, ಇಂದಿರಾ ಗಾಂಧಿ ಅಂದ್ಬಿಟ್ರೆ ನಮ್ಮ ವಿದ್ಯುತ್ ಸಂಚಾರ, ಅವ್ರ ಹೆಸರು ಹೇಳಿದರೆ ಸಾಕು, ಅವ್ರು ನೋಡೋದಂದ್ರೆ ಹಬ್ಬ. ನಮ್ಮ ಇಂದಿರಾ ಗಾಂಧಿ ಎಲ್ಲರ ಬರ್ತಾರಂದ್ರೆ ಜನ ಆಗ ಎತ್ತಿನ ಗಾಡಿ ಕಟ್ಕೊಂಡು ಟ್ಯಾಕ್ಟ್ರಿಯಲ್ಲಿ ನಡ್ಕೊಂಡು ಬರೋರು. ನಡ್ಕೊಂಬಂಡು ಚಾಪೆ ಹಾಸ್ಕೊಂಡು ಕೂತ್ಕೊಂಡು ಜಾಗ ಹಿಡ್ಕೊಂಡಿರೋರು ಮುಂಚೆನೆ ಅವ್ರು ನೋಡೋಕ್ಕೋಸ್ಕರ. ಅಂಥ ಕಾಲದಲ್ಲಿ ನಾವು ಕಾಂಗ್ರೆಸ್ಗೆ ಇದಾಗಿ ಬೆಳೆದಂಥವನು. ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ, ಅಲ್ಲಿ ನಗರ ಘಟಕದ ಅಧ್ಯಕ್ಷ, ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ, ಆಮೇಲೆ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ. ಅವಾಗ ಭಾಳ ಪೈಪೋಟಿ. ರಾಜ್ಯದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ನಮ್ಮಪ್ಪ ಒಬ್ಬ ಫ್ರೀಡಮ್ ಫೈಟರ್, ಅಂಥ ದೊಡ್ಡ ಶ್ರೀಮಂತರಲ್ಲ, ಯಾವ ಹಿನ್ನೆಲೆಯಲ್ಲ ಏನಿಲ್ಲ, ಸಣ್ಣ ವ್ಯಾಪಾರ ಅದು ಮಾಡ್ಕೊಂತಿದ್ದಾರೆ ನಮ್ಮ ತಂದೆಯವರು. ಆ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ನಾವು. ಆಗ ನಾನು ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಸಂಘಟನೆ ಅದನ್ನೆಲ್ಲ ಗಮನಿಸಿದಂಥ ಆಗಿನ ನಮ್ಮ ದಿವಂಗತ ಆಸ್ಕರ್ ಫರ್ನಾಂಡಿಸ್ರವರು ACC ಜನರಲ್ ಸೆಕ್ರೆಟರಿ ಆಗಿದ್ದರು, ಮಂತ್ರಿ ಆಗಿದ್ದರು. ಅವರು ರಾಜೀವ್ ಗಾಂಧಿಯವರ ಫ್ಯಾಮಿಲಿಗೆ ಭಾಳ ಹತ್ತಿರ ಇರ್ತಕ್ಕಂಥವ್ರು. ಅವರು ಬಂದು ನನ್ನ ಸಂಘಟನೆ ಎಲ್ಲ ನೋಡಿ, ನೀವು ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಬೇಕು ಅಂದರು. ನನಗೆ ಬೇಡ ಸರ್, ನಾನು ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿರ್ತೀನಿ ಅಂತ ಹೇಳಿದೆ. ರಂಗನಾಥ್ ಸಾಹೇಬ್ರು ಅಂತ ಇದ್ದರು, ಅವರು ಹಿಂದೆ ಮಂತ್ರಿ, ನಮ್ಮವರೇ, ನಮ್ಮ ಜಿಲ್ಲೆಯವರೇ, ಅವರು ಮಂತ್ರಿಗಳಾಗಿದ್ದರು. ಅವರು ಇಲ್ಲ ನೀನು ಆಗಬೇಕು ಹಂಗೆಲ್ಲ ಇಲ್ಲ ಅಂತಂದು ಹೇಳ್ಬೇಡ ಅಂದರು. ವೀರೇಂದ್ರ ಪಟೇಲ್ರು ಕೂಡ ಆಗ್ತಾನೆ 89ರಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಕೂಡ ಇಲ್ಲ ನೀನು ಆಗಪ್ಪ ಅಂತಂದು ಹೇಳಿದರು. ಹೀಗಾಗಿ ನಾವು ಆದ್ವಿ. ನಾನು ಆದಾಗ ಇಲ್ಲಿ ಯುವಕರದು ಭರ್ಜರಿ ಪಡೆ, ಅದು ಹೆಂಗೆ ಬರ್ತಾನೆ ಬೆಂಗಳೂರಿಗೆ ನೋಡೋಣ, ಅದು ಹೆಂಗೆ ಅಧ್ಯಕ್ಷ ಮಾಡ್ತಾನೆ ನೋಡೋಣ ಅಂತಂದೇಳಿ. ಆಗ ನನ್ನ ಬೆಂಬಲಕ್ಕೆ ಈ BK ಹರಿಪ್ರಸಾದ್ರವರು ಭಾಳಷ್ಟು ಜನ ನಿಂತ್ಕೊಂಡ್ರು. ಕೆಲವರು ಪಾಪ ಅವರು ಅಧ್ಯಕ್ಷರಾಗಬೇಕು ಅಂತಂದು ಹೇಳಿದ್ರಲ್ಲ, ಅವರು ನನ್ನ ವಿರುದ್ಧ ಎಲ್ಲ ಇದು ಮಾಡಿದ್ರು. ಮತ್ತು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅದೆಲ್ಲ ಮಾಡಿದ್ವಿ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ನಾನು ದಾವಣಗೆರೆ ಮುನ್ಸಿಪಲ್ ಕೌನ್ಸಿಲರ್ ಇದ್ದೆ. ನಂತರ ಅವರು ಜಿಲ್ಲಾ ಪರಿಷತ್ತಿನ ಸದಸ್ಯರಾದರು. ಈಗ ಅವ್ರು ಹಂಗೆ ಬಂದರು, ನಾವು ಹಿಂಗೆ ಬಂದಿದ್ದೀವಿ. ಅವ್ರಿಗೆ ಪ್ರಬಲವಾದಂಥ ಇಲ್ಲಿ ರಾಜಧಾನಿಯಲ್ಲಿ ಅವಕಾಶ ಸಿಕ್ತು. ಸಮುದಾಯ ಇದು ನಮ್ಮ ಸಮುದಾಯನೇ ಅಂತ ಆ ರೀತಿಯಾಗಿ ಇದು ಮಾಡೋಕ್ಕಾಗಿಲ್ಲ. ಭಾಳ ಎತ್ತರಕ್ಕೆ ಬೆಳೆದಾರೆ. ಕಾಂಗ್ರೆಸ್ನಲ್ಲಿ ನೀವೀಗ ಸದ್ಯ ಹಿರಿಯರಿದ್ದೀರಿ ಸರ್. ನೀವು ಹಿರಿಯರನ್ನು ನೋಡಿದ್ದೀರಿ, ನಿಮ್ಮ ಸಮಾನ ವಯಸ್ಕರನ್ನು ನೋಡಿದ್ದೀರಿ. ಸದ್ಯ ಕಿರಿಯರನ್ನು ನೋಡ್ತಿರೋದ್ರಿಂದಾಗಿ ಆಗಿನ ಸಂಯಮ, ಆಗಿನ ತಾಳ್ಮೆ ಇದೆಲ್ಲ ಲೆಕ್ಕಾಚಾರ ಹಾಕಿದರೆ ಏನಿದು ರಾಜಕಾರಣ ಅಂತ ಪ್ರಶ್ನೆ ಬರ್ತಿಲ್ವಾ? ಇಲ್ಲ, ನಾವು ಎಲ್ಲ ಅವಾಗ ಹೆಂಗೆ ಅಂದರೆ ಯೂತ್ ಕಾಂಗ್ರೆಸ್ಸು ಯುವಕರು ಅಂದಂದರೆ ನಾವೆಲ್ಲ ಹಳ್ಳಿಗೆ ಹೋಗ್ತಿದ್ವಿ.
ಹಳ್ಳಿಗೆ ಹೋಗ್ಬಿಟ್ಟು ಆ ಊರಿನಲ್ಲಿ ಎಷ್ಟು ಜನ ಒಂದು ಯಾವುದಾದ್ರೂ ಒಂದು ದಲಿತರ ಕಾಲೋನಿ ಅಲ್ಲಿ ಹೋಗಿ ಎಷ್ಟು ಜನ ಕುಟುಂಬಗಳಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಜನ ಶಾಲೆಗೆ ಹೋಗ್ತಾರೆ, ಇನ್ನೊಂದು ಯಾಕೆ ಶಾಲೆಗೆ ಹೋಗಿಲ್ಲ, ಮಕ್ಕಳನ್ನೆಲ್ಲ ಸಂಬಳ ಇಡ್ತಿದ್ರು ಹೋಗಿ, ಅವನ್ನೆಲ್ಲ ಮಾಡಬಾರ್ದು ಅಂತಂದು ಹೇಳ್ತಾ ಇದ್ವಿ. ಆಮೇಲೆ ಅನಕ್ಷರಸ್ಥರು ಯಾರು ಇದಾರೋ ಸಂಜೆ ಹೊತ್ತಿನಲ್ಲಿ ಒಂದು ಇವ್ರಿಗೆ ಏನಾರು ಹೇಳ್ಕೊಟ್ಟು ಅಟ್ಲೀಸ್ಟ್ ಸೈನಾರ ಮಾಡಂಗೆ ಒಂದು ಪೇಪರ್ ಓದಂಗೆ ವಯಸ್ಕರ ಶಿಕ್ಷಣನ ಇದನ್ನ ಮಾಡ್ರಿ ಅನ್ನೋದು. ಇದು ವರದಕ್ಷಿಣೆ ಅವಾಗ ಭಾರಿ ಕಾಡ್ತಾ ಇತ್ತು. ವರದಕ್ಷಿಣೆ ವಿರುದ್ಧ ಚಳವಳಿ ಮಾಡ್ತಕ್ಕಂಥದ್ದು, ಜನಜಾಗೃತಿ ಮೂಡಿಸ್ತಕ್ಕಂಥದ್ದು, ಈ ಅಸ್ಪೃಶ್ಯತೆ, ಕೆಲವು ಬಾವಿಯಲ್ಲಿ ನೀರು ಸೇದಕ್ಕೆ ಬಿಡ್ತಾ ಇರಲಿಲ್ಲ, ಹೋಟೆಲ್ಗಳು ಹೋಟೆಲ್ನಲ್ಲೂ ಪ್ರವೇಶ ಇಲ್ಲ. ಇನ್ನು ದೇವಸ್ಥಾನದ ಪ್ರವೇಶದ ಬಗ್ಗೆ ನಾನು ಮಾತಾಡೋಕೆ ಹೋಗ್ತದೆ, ದೇವಸ್ಥಾನಕ್ಕೆ ಹೋದ್ರೆ ಏನು ಪ್ರಯೋಜನ ಇಲ್ಲ, ನೀವು ಶಾಲೆಗೆ ಹೋಗ್ಬೇಕು ಅಂತಂದೇಳಿ. ಶಾಲೆಗೆ ಹೋದ್ರೆ ಹೋಗ್ರಿ, ನೀವು ದೇವಸ್ಥಾನಕ್ಕೆ ಒಳಗೆ ಬಿಟ್ಕೊಳ್ಳಲ್ಲ ಅಂತಂದೇಳಿ ಚಳವಳಿ ಪಳವಳಿ ಮಾಡೋ ಅಗತ್ಯನೇ ಇಲ್ಲ. ದೇವ್ರು ಎಲ್ಲ ಶಾಲೆ ಹೋಗಿ ಅಲ್ಲಿ ದೇವ್ರು ನೋಡ್ರಿ. ನೀವು ವಿದ್ಯಾವಂತರಾದ್ನಿ ಅಂದ್ರೆ ಶ್ರೀಮಂತರಾದ್ರೆ ಅವೇ ತಾನಾಗೆ ದೇವಸ್ಥಾನಗಳು ತಾನಾಗೆ ಬಾಗಿಲು ತಿಳ್ಕೊಂತವೆ. ಪೂಜಾರಪ್ಪ ಬಂದು ಕರ್ಕೊಂಡೋಗಿ ನಿಮಗೆ ಮಂಗಳಾರತಿ ಮಾಡ್ತಾನೆ, ಕೊಡ್ತಾನೆ. ನೀವೇನೂ ಇಲ್ಲ ಅಂದ್ರೆ ಯಾರು ನಿಮ್ಮನ್ನು ಇದು ಮಾಡಲ್ಲ. ಆ ರೀತಿ ನಾವು ಜನಜಾಗೃತಿ ಬರೀ ಅಷ್ಟೇ ಅಲ್ಲ, ಯಾರಾದರೂ ವಯಸ್ಸಾದ ಅಜ್ಜಿ ಅವ್ರು ಯಾರು ಇದ್ನ ಅವ್ರಿಗೆ ಹೋಗಿ ಓಲ್ಡ್ ಏಜ್ ಪೆನ್ಷನ್ ಕೊಡಿಸ್ತಕ್ಕಂಥದ್ದು, ವಿಡೋ ಆದ್ನಿ ಅಂದ್ರೆ ಅವರಿಗೆ ಓಲ್ಡ್ ಏಜ್ ಪೆನ್ಷನ್ ಕೊಡಿಸ್ತಕ್ಕಂಥದ್ದು, ಯಾರ್ದಾರ ಮನೆಗಿಲ್ಲ ಕರೆಂಟ್ ಇಲ್ಲ ಅಂದಿದ್ರೆ ಅವರಿಗೆ ಕರೆಂಟ್ ಸರ್ಕಾರದಿಂದ ಕರೆಂಟ್ ಹಾಕಿ ಕೊಡ್ತಕ್ಕಂಥದ್ದು, ಮನೆ ಇಲ್ದವ್ರಿಗೆ ಮನೆ ಕೊಡಿಸ್ತಕ್ಕಂಥದ್ದು ಅವಾಗ. ಆಮೇಲೆ ಉಳುವನೆ ಭೂಮಿ ಒಡೆಯ ಅಂತ ಬಂದ್ಬಿಟ್ಟಿದೆ ಎಮರ್ಜೆನ್ಸಿಯಲ್ಲಿ. ನಾವು ಸೈಕಲ್ ಮೇಲೆ ಹೋದ್ವಿ, ಸೈಕಲ್ ಮೇಲೆ ಹಳ್ಳಿಯಲ್ಲಿ ಹೋಗಿ ಜನಜಾಗೃತಿಯನ್ನು ಮೂಡಿಸಿ, ಈ ಒಂದು ಅಂಡೆ ಅಂತಾರೆ ಗೊತ್ತರ, ನೀರು ಇಟ್ಕೊಳ್ಳೋರು, ಕೊಡಪಾನ ಅಂಡೆ ಎಲ್ಲ ಹಿತ್ತಾಳಿವರು, ಅವ್ನು ತಗೊಂಡೋಗಿ ಒತ್ತಿಟ್ಬಿಟ್ಟಿರೋರು. ಇವರು ಮಾಂಗಲ್ಯ ಎಲ್ಲ ಒತ್ತಿಟ್ಟಿರೋರು ಮಾರೋಡಿಗಳ ಹತ್ರ, ಅವನ್ನೆಲ್ಲ ಬಿಡಿಸ್ಕೊಡೋದು. ಅವಾಗ ಹಂಗೆಲ್ಲ ಮಾಡಿದ್ವಿ, ಯಾತ್ರೆ ಮಾಡಿಬಿಡ್ತಿದ್ವಿ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಅಷ್ಟು ಭಾರಿ ಕಷ್ಟಪಟ್ಟು ನಾವು ಜನರನ್ನ ಇದನ್ನೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಾವೇ ಬಾವುಟ ಕಟ್ತಾ ಇದ್ವಿ, ಪಾರ್ಟಿ ಬಾವುಟ ಕಟ್ಟೋದು, ಆಮೇಲೆ ವಾಲ್ ರೈಟ್ ಮಾಡೋದು, ಪೋಸ್ಟರ್ ಹಚ್ಚೋದು, ಇವೆಲ್ಲ ಕೆಲಸ ನಾವೇ ಮಾಡ್ತಾ ಇದ್ವಿ. ಮಾಡಿ ಹಿಂಗೆಲ್ಲ ಬರ್ತಿದ್ವಿ. ಈಗ ಯಾರು ಆ ಥರ ಎಲ್ಲ ಪ್ರಚಾರ ಅಂದರೆ ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ವಿ ಅಂದರೆ ಆಗ ಹೇಳ್ತಿರೋದು. ಆಗಿಂದು ಈಗಿಂದು ವ್ಯತ್ಯಾಸ ಆಗಿದೆ. ಈಗೇನು ದಿಢೀರ್ ಒಂದೇ ಸತಿಗೆ ಬಂದು MLA ಆಗ್ಬೇಕು MP ಆಗ್ಬೇಕು ಅಂತಾರೆ. ನಾವೆಲ್ಲ ಬಂದದ್ದು ಮುನ್ಸಿಪಲ್ ಕೌನ್ಸಿಲರ್ ಆಗಿ, ಆಮೇಲೆ MLA ಆಗಿ ಬಂದ್ವಿ, ಆಮೇಲೆ ಮಂತ್ರಿ ಆದ್ವಿ. ಹಿಂಗೆ ಹೌದು. ಸಿದ್ದರಾಮಯ್ಯನವರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಬಂದವರು, DK ಶಿವಕುಮಾರ್ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿ ಬಂದವರು. ಕಡೆ ಪ್ರಶ್ನೆ, ಚಳಿಗಾಲದ ಅಧಿವೇಶನ ಇನ್ನೇನು ಆರಂಭ ಆಗುತ್ತೆ, ಪ್ರತಿಪಕ್ಷಗಳ ಪ್ರಶ್ನೆಗೆ ಮುಖ್ಯಮಂತ್ರಿಗೆ ಯಾರು ಉತ್ತರ ಕೊಡ್ತಾರೆ? ಸಮರ್ಥವಾಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಪ್ರತಿಪಕ್ಷದ ಹತ್ರ ಪ್ರಶ್ನೆಗಳೇ ಇಲ್ಲ ಏನಲ್ಲ, ಅವರು ಅದನ್ನೆಲ್ಲ ಭಾಳ ನಿಭಾಯಿಸ್ತಾರೆ, ಸಮರ್ಥರಿದ್ದಾರೆ, ಒಳ್ಳೆ ಇವರಿದ್ದಾರೆ, ಮಾತುಗಾರರಿದ್ದಾರೆ, ಒಳ್ಳೆ ಸಂಸದೀಯ ಪಟು. ಆಮೇಲೆ ಜ್ಞಾಪಕ ಶಕ್ತಿ ಯಾರಿಗೂ ಕೂಡ ಇಲ್ಲ. ಅವರು ಎಷ್ಟು ಬಡ್ಜೆಟ್ ಮಾಡಿಸಿರಲ್ಲ, ಯಾವ ಇವರು ಎಷ್ಟೆಷ್ಟಿತ್ತು ಅನ್ನೋದು ಹೇಳ್ತಾರೆ. ಆಮೇಲೆ ಈಗ ಬಡ್ಜೆಟ್ ಎಷ್ಟು ನನಗೆ ಗೊತ್ತಿಲ್ಲ. ನಮ್ಮ SCP TSP ಹಣನೂ ಕೂಡ ನನಗೆ ಗೊತ್ತಿಲ್ಲ. ನಾನೇ SCP TSP ಕಾಯ್ದೆನ ತಂದ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಸಾಕಷ್ಟು ಆ ಇಲಾಖೆ ಕಾಯಕಲ್ಪ ನೀಡಿದಂಥವನು. ಮೇಲಾಗಿ ಅಲ್ಲಿ ಆರ್ಥಿಕ ಮೀಸಲಾತಿಯನ್ನು ತಂದವನು ನಾನು ದಲಿತರಿಗೆ. ಏನಮ್ಮ ಅಂಥ ಒಂದು ಕ್ರಾಂತಿಕಾರಕವಾದಂಥ ಕಾಯ್ದೆ ಮಾಡಿದ್ವಿ. ಈಗ ಅವರು ಹೇಳ್ತಾರೆ ಇಷ್ಟು ಆಂಜನೇಯ ಎಷ್ಟಿದೆ ಗೊತ್ತಾ, SCP TSP ದುಡ್ಡು ಇಷ್ಟು ಕೋಟಿ ಇದೆ, ಇಲ್ಲಿವರೆಗೂ ನಾವು 1,00,000 ಕೋಟಿ ಖರ್ಚು ಮಾಡಿದೆ ಗೊತ್ತಾ ಅಂತ ನನ್ನ ನೋಡಿ ತೋರಿಸ್ತಾ ಇರ್ತಾರೆ. ಈ ಆಂಜನೇಯನ ಇದನ್ನು ತಂದದ್ದು, ಈ ಕಾಯ್ದೆನ SCP TSP ಕಾಯ್ದೆನ ಆಂಜನೇಯ ತಂದ ಮಾಡಿದರು ಅಂತ ಸ್ಮರಿಸ್ತಾ ಇರ್ತಾರೆ. ಎಲ್ಲ ಅಂಕಿ ಅಂಶಗಳನ್ನು ಕೂಡ ಹಾಗೆ ಹೇಳ್ತಾರೆ, ಎಲ್ಲೂ ಬರ್ಕೊಂಡೋಗಿಲ್ಲ. ನೋಡ್ತೀರಲ್ಲ ನೀವು, ಅಷ್ಟು ಜ್ಞಾಪಕ ಶಕ್ತಿ ಇದೆ ಅವ್ರಿಗೆ, ಅದೊಂದು ಭಂಡಾರ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲಿ ವೀಕ್ಷಕರಿಗೆ, ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೆಯೇ ಮಾಜಿ ಸಚಿವರಾಗಿದ್ದಂತಹ H. ಆಂಜನೇಯ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುಖ್ಯವಾಗಿ ಪ್ರಸ್ತುತ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಂತಹ ಗೊಂದಲಗಳೇನೂ ಇಲ್ಲ, ಆದಷ್ಟು ಬೇಗ ಇದ್ದ ಸಣ್ಣ ಪುಟ್ಟ ಗೊಂದಲಗಳನ್ನು ಖಂಡಿತ ಪರಿಹರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.